ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಯಿತು. ಆಮೇಲೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಾರಿಂದ. ಯಾಕಂದರೆ ಕಾರ್ ತೊಳೆದು 3-4 ವಾರ ಆಗೋಗಿತ್ತು. ಅದಕ್ಕೆ ಕಾರ್ ತೊಳಿತಾ ಇದ್ದೀನಿ. ಬನ್ನಿ ಬೇಗ ಕಾರ್ ತೊಳ್ಬಿಟ್ಟು ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಕಾರ್ ಎಷ್ಟು ಗಲೀಜಾಗಿದೆ. 3-4 ವಾರ ಆಗಿತ್ತು ತೊಳ್ದು. ಅದಕ್ಕೆ ಬನ್ನಿ ತೊಳೆಯೋಣ, ಗಾಡಿ ತೊಳೆಯೋಣ. ನೋಡಿ ಗಾಡಿ ತೊಳೆಯೋಣ ಬನ್ನಿ. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೋಡಿ ಸನ್ಸೆಟ್ ಆಗ್ತಿದೆ. ನಾವು ಗಾಡಿ ಎಲ್ಲ ತೊಳೆದ್ಬಿಟ್ಟು ಇವಾಗ ಡೆಕೆತ್ಲಾನಿಗೆ ಬಂದಿದ್ದೀನಿ. ಬನ್ನಿ ಡೆಕೆತ್ಲಾನಲ್ಲಿ ಏನೇನು ತೋತೀನಿ ಅಂತ ತೋರಿಸ್ತೀನಿ ನಿಮಗೆಲ್ಲ. ನೋಡಿ ಸನ್ಸೆಟ್ ಆಗೋಯ್ತು ಆಗಲೇ. ನೋಡಿ ಜಸ್ಟ್ ಇವಾಗ ಬಂದು ಡೆಕೆತ್ಲಾನ್ಗೆ. ಬನ್ನಿ ಹೋಗ್ಬಿಟ್ಟು ಏನೇನು ತೋತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ರೀಚ್ ಆದೋ. ನೋಡಿ ಸ್ಟ್ರೆಚಿಂಗ್ ಬ್ಯಾಂಡು, ಬಾಲು, ತಲೆಗೆ ಸ್ಕಾಫು ಮತ್ತು ಯೋಗ ಮ್ಯಾಟು. ಇದಿಷ್ಟು ವರ್ಕೌಟ್ಗೆ ಹೋಗ್ತಿದ್ನಲ್ಲ, ಹಂಗಾಗಿ ಇದಿಷ್ಟು ಬೇಕಿತ್ತು. ತೊಗೊಂಡು ಇವಾಗ ಹೊರಟೋ ಮನೆಗೆ. ಬನ್ನಿ ಬೇಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಒಂದು ಫಂಕ್ಷನ್ ಇದೆ ಇವತ್ತು. ನೋಡಿ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀವಿ. ಈಗ ಮನೆಗೆ ಹೋಗ್ಬಿಟ್ಟು ನಮ್ಮ ತಮ್ಮನ ಫ್ರೆಂಡದು ಒಂದು ಬರ್ತಡೇ ಇದೆ. ನಮ್ಮ ಮನೆ ರೋಡಲ್ಲೇ ಇರೋದು. ಬನ್ನಿ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ನನ್ನ ತಮ್ಮನೂ ಬರ್ತಾನೆ. ಅವ್ನು ಬಂದಮೇಲೆ ಹೋಗೋಣ ಫಂಕ್ಷನ್ಗೆ. ಬೇಗ ಮನೆಗೆ ಹೋಗ್ಬಿಟ್ಟು ಫಂಕ್ಷನ್ಗೆ ಹೋಗೋಣ ಅಂದ್ಕೊಂಡ್ರೆ ನೋಡಿ ಇಲ್ಲಿ ಟ್ರಾಫಿಕ್ ಹೆಂಗಿದೆ ನೋಡಿ. ಹಂಗೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನೋಡಿ ಇಲ್ಲಿ ನಮ್ಮ ಏರಿಯಾ ಪೋಲಾರ್ ಬೇರ್ ಹತ್ರ ಇವತ್ತು ಪೋಲಾರ್ ಬೇರಲ್ಲಿ ಆಫರ್ ಇದೆ ಅಂತ ನೋಡಿ ಹೆಂಗೆ ಮುಚ್ಕೊಂಡಿದ್ದಾರೆ ಜನ. ನೋಡಿ ಇವತ್ತು ಆಫರ್ ಇದೆ ಅಂತ ಎಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ ಅಲ್ಲಿ. ಇವತ್ತು ಯಾವುದೇ ಸಂಡೇಸ್ ತೊಗೊಂಡ್ರು ಆಫರ್ ಇದೆ, ಅದಕ್ಕೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ನೋಡಿ ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದೀನಿ. ಈಗ ನನ್ನ ತಮ್ಮ ಟ್ಯೂಷನಿಂದ ಬಂದಿದ ತಕ್ಷಣ ಫಂಕ್ಷನ್ಗೆ ಹೋಗೋದೆ. ಈಗ ಬನ್ನಿ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ನೆನ್ನೆ ರಾತ್ರಿ ಪಾರ್ಟಿ ಮುಗಿಸ್ಕೊಂಬಂದು ಮಲ್ಕೊಂಡ್ಬಿಟ್ಟೆ, ನಿದ್ದೆ ಬರ್ತಿತ್ತು ಅಂತ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಫುಲ್ ಓದ್ತಿದ್ದೆ ಅಂದ್ಕೊಂಡ್ರೆ ಇವತ್ತು ಟೆಸ್ಟ್ ಇತ್ತು. ನಾನು ನೆನ್ನೆನೇ ವ್ಲಾಗ್ ಯಾಕೆ ಎಂಡ್ ಮಾಡಲಿಲ್ಲ ಅಂದರೆ ನನಗೆ ಸೆಮ್ ಎಕ್ಸಾಮ್ ನಡೀತಿದೆ. ಸೊ ಹಂಗಾಗಿ ಲಾಂಗ್ ವಿಡಿಯೋ ಹಾಕೋಕ್ಕಾಗಲ್ಲ ಒಂದೇ ದಿವಸ. ಸೊ ಹಂಗಾಗಿ 2-3 ದಿವಸಕ್ಕೆ ಸೇರಿಸಿ ಒಂದೇ ದಿವಸಕ್ಕೆ ಹಾಕ್ತಿದ್ದೀನಿ. ಸೊ ಇವತ್ತಿಂದೂ ಇದೇ ವ್ಲಾಗಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಇವಾಗ ಎಕ್ಸಾಮ್ ಇದೆ, ಸೆಮ್ ಎಕ್ಸಾಮ್ ಅನ್ನಲ್ಲ, ಅದನ್ನು ಬರೆಯೋಕ್ಕೆ ಹೋಗಬೇಕು. ಬನ್ನಿ ಹೋಗಿ ಬರೆದ್ಬಿಟ್ಟು ಬರೋಣ. ಜಸ್ಟ್ ಇವಾಗ ಬಂದಿದ್ದೀನಿ, ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಲೈಬ್ರರಿಲಿ ಇದ್ದಾರಂತೆ. ಬನ್ನಿ ಹೋಗಿ ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ. ನೋಡಿ ಟಾಪರ್ ನೋಡಿ ಎಲ್ಲ ಓದ್ಕೊಂಡು ಕೂತಿದ್ದಾರೆ. ನೋಡಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಈಗ ಬನ್ನಿ ಬೇಗ ಮನೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಹೋಗೋಣ ಮನೆಗೆ ಹೋಗ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ. ನೋಡಿ ನಾನು ಕಾಲೇಜಿಂದ ಮನೆಗೆ ಬಂದೆ. ಆದರೆ ನಮ್ಮ ಅಪ್ಪ ಅಮ್ಮ ನಾನು ಕಾಲೇಜ್ಗೆ ಹೋಗಿದ್ದು ಅಂಗಡಿಗೆ ಏನೋ ತೊಗೋಬೇಕು ಅಂತ ವಿಜಯನಗರ್ಗೆ. ನಾನು ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದು ಮನೆಗೆ ಬಂದರೂ ಇನ್ನೂ ಅವ್ರು ಬಂದಿಲ್ಲ. ಇನ್ನೂ ವಿಜಯನಗರದಲ್ಲೇ ಇದ್ದಾರಂತೆ. ಬನ್ನಿ ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ರೆಡಿಯಾಗಿದ್ದೀನಿ. ಈಗ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ. ಜಸ್ಟ್ ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ನಾನು ನಮ್ಮಪ್ಪ ನಮ್ಮಮ್ಮ 3 ಜನನೂ ಬಂದು. ಅಲ್ಲಿ ನೋಡಿ ಇವತ್ತೆಷ್ಟು ರಶ್ ಇದೆ ಫುಲ್ಲು. ಯಾಕಂದರೆ ಇವತ್ತು ಷಷ್ಠಿ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ.
ಸೊ ಹಂಗಾಗಿ ಫುಲ್ ರಶ್ ಇದೆ. ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯನ ದೇವಸ್ಥಾನ. ನೋಡಿ ಮುಂದೆ ನೋಡಿ ಎಷ್ಟು ಜನ ಇದ್ದಾರೆ, ಫುಲ್ ಅಂದರೆ ಫುಲ್ ರಶ್ಶು. ನೋಡಿ 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 ಅಲ್ಲಿ. ಇದು ಬಂದು ಸುಬ್ರಹ್ಮಣ್ಯನ ದೇವಸ್ಥಾನ, ಹನುಮನ್ ನಗರಲ್ಲಿ ಇರೋದಿದು. ಇಲ್ಲಿ ದೇವಸ್ಥಾನಕ್ಕೆ ಬಂದವ್ರಿಗೆ ಪ್ರಸಾದನೂ ಕೊಡ್ತಿದ್ದಾರೆ. ನಮಗೆ ಸಿಹಿ ಬೂಂದಿ ಸಿಕ್ಕಿದೆ ನೋಡಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತಿನ ವ್ಲಾಗ್ ಅಷ್ಟೇ. 2 ದಿವಸ ಸೇರ್ಸ್ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ಎಂಜಾಯ್ ಮಾಡಿ. ಎಲ್ಲರೂ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ಧನ್ಯವಾದಗಳು ಗಾಯ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.